ಸಿಂಹಗಳು ಅರಣ್ಯ ಆಳೋದಕ್ಕೆ ಶುರು ಮಾಡ್ತಾರೆ. ಸಿಂಹಗಳ ನಡುವೆ ಆಗಾಗ ತಮ್ಮ ಪ್ರದೇಶದ ಆಧಿಪತ್ಯಕ್ಕಾಗಿ, ಅಧಿಕಾರಕ್ಕಾಗಿ ಘೋರ ಯುದ್ಧಗಳು ನಡೆಯುತ್ತಲೇ ಇರುತ್ತವೆ. ಈ ಸಂಘರ್ಷದಲ್ಲಿ ಯಾರು ಡಾಮಿನೇಟ್ ಮಾಡಿ ಗೆಲ್ಲುತ್ತಾರೋ ಅವರೇ ಗುಂಪಿನ ನಾಯಕರಾಗುತ್ತಾರೆ. ಸ್ಕಾರ್ಫೇಸ್ ಸಿಂಹವು ತನ್ನ 14 ವರ್ಷದ ಜೀವಿತಾವಧಿಯಲ್ಲಿ ಅನೇಕ ಆಲ್ಫಾ ಸಿಂಹಗಳ ಜೊತೆ ಹೋರಾಡಿ ತನ್ನ ಗುಂಪಿನ ರಕ್ಷಣೆ ಮಾಡಿಕೊಂಡಿತ್ತು. ಸ್ಕಾರ್ಫೇಸ್ ಹೆಸರಿನ ಹಿಂದೆಯೂ ಒಂದು ರೋಚಕ ಕಥೆ ಇದೆ. ಅದು 2012ನೇ ವರ್ಷ. ಒಂದು ದಿನ ಪ್ರಾದೇಶಿಕ ಹಕ್ಕಿಗಾಗಿ ನಡೆದ ಭಯಾನಕ ಹೋರಾಟದಲ್ಲಿ ಸ್ಕಾರ್ಫೇಸ್ ತನ್ನ ಬಲಮೂಗು ಮತ್ತು ಕಣ್ಣ ಮೇಲೆ ದೊಡ್ಡ ಗಾಯವನ್ನು ಮಾಡಿಕೊಂಡಿತ್ತು. ಅದೇ ಗಾಯ ಆ ಸಿಂಹವು ಸ್ಕಾರ್ಫೇಸ್ ಎಂದು ಜಗತ್ ಪ್ರಸಿದ್ಧಿಯಾಗುವಂತೆ ಮಾಡಿತ್ತು. ಸ್ನೇಹಿತರೆ, ಕೆಲವು ವರದಿಗಳ ಪ್ರಕಾರ ಸ್ಕಾರ್ಫೇಸ್ ಸಿಂಹವು 400 ಹೈನಾ ಮತ್ತು 130 ಎದುರಾಳಿ ಗಂಡು ಸಿಂಹಗಳನ್ನು ಕೊಂದು ಹಾಕಿದೆ ಎಂದು ಹೇಳುತ್ತಾರೆ. ಇವುಗಳಿಗೆ ಸರಿಯಾದ ಸಾಕ್ಷಿಗಳಿಲ್ಲದಿದ್ದರೂ ಸ್ಕಾರ್ಫೇಸ್ ಸಿಂಹ ಬಲಶಾಲಿ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. 2013ರಲ್ಲಿ ಮಸಾಯಿ ಮಾರಾದಲ್ಲಿ ಒಂದು ಘಟನೆ ನಡೆಯಿತು. ಆ ಘಟನೆ ವಿಶ್ವಮಟ್ಟದಲ್ಲಿ ಭಾರಿ ಸದ್ದು ಮಾಡಿತ್ತು. ಸ್ಕಾರ್ಫೇಸ್ ತನ್ನ ಗಡಿಯಲ್ಲಿ ಗಸ್ತು